ಸರ್ಕಾರ ಟಿಕೆಟ್ ಪ್ರೈಸ್ ಕಮ್ಮಿ ಮಾಡಿದಾದ್ಮೇಲೆ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಖುಷಿಯಿಂದ ವೆಲ್ಕಮ್ ಮಾಡಿದ್ರು. ಆದ್ರೆ ಒಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಹೊಂಬಾಳೆ ಫಿಲ್ಮ್ಸ್ ಅವರು ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಅನ್ನೋದು. ಅದು ಏನಾದ್ರು ರೆಸ್ಪಾನ್ಸ್ ಕೊಡ್ಬೋದಾ ನೀವು? ನೀವು ಕೇಳಿದ್ದು ಕೊಡಬಹುದು, ಬಟ್ ಈಗ ಫೋಕಸ್ ಕಾಂತಾರ ಚಿತ್ರದ ಮೇಲೆ ಹೋಗೋಣ. ನಿಮಗೆ ಖಂಡಿತ ಇದ್ರ ಬಗ್ಗೆ ನಾನು ತುಂಬಾ ಚರ್ಚೆ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ ಇದ್ರ ಬಗ್ಗೆ. ಬಟ್ ಈ ದಿನ ಬೇಡ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈಗ ಕಾಂತಾರ ಚಿತ್ರದ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲಾನ್, ಮತ್ತೆ ಇದು ಫಸ್ಟ್ ಪ್ರೆಸ್ ಮೀಟ್, ಇನ್ನು ಕೇವಲ ಒಂದು 12-13 ದಿನ ಮಾತ್ರ ರಿಲೀಸ್ಗೆ. ಪ್ರಮೋಷನಲ್ ಪ್ಲಾನ್ ಹೇಗಿದೆ ಸರ್? ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಟೋಟಲ್ ಇಂಡಿಯಾದಲ್ಲಿ ಒಂದು 6,000 6,500 ಸ್ಕ್ರೀನ್ಸ್ ನ ಡೇ 1 ಅಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. 6,500ದಿಂದ 7,000 ಆಗ್ಬೋದು. ಎಂಟೈರ್ ಇಂಡಿಯಾದಲ್ಲಿ 7,000 ಸ್ಕ್ರೀನ್ ಅಂತ ಅಂದ್ಕೋಬಹುದು. ಮತ್ತೆ ಓವರ್ಸೀಸ್ ಇನ್ನು ಸ್ಕ್ರೀನ್ ಲೆಕ್ಕ ಅದು ಕೌಂಟು ಬರಲ್ಲ, ಅದು ಶೋ ಲೆಕ್ಕ ಬರುತ್ತೆ. ಅವರೊಂದು 30 ಕಂಟ್ರಿಲಿ ರಿಲೀಸ್ ಮಾಡ್ತಾ ಇದ್ವಿ. ಸೇಮ್ ಟೈಮ್ ಒಂದು ಹೊಸದಾಗಿ ಹೇಳ್ಬೇಕಂದ್ರೆ ಮೆಕ್ಸಿಕೋ ಅಂದ್ರೆ ಸ್ಪ್ಯಾನಿಷ್, ಮೆಕ್ಸಿಕೋ ಅಂಡ್ ಕೊಲಂಬಿಯಾ ಅಂದ್ರೆ ಸೌತ್ ಅಮೆರಿಕಾ, ಅಲ್ಲೊಂದು ಈ ಸಲ ಚಾನ್ಸ್ ತಗೋಬೇಕು ಅಂತ ಮನ್ಸು ಮಾಡಿದೀನಿ. ಸ್ಪ್ಯಾನಿಷ್ ಅಲ್ಲಿ ಡಬ್ಬ ಆಗ್ತಾ ಇದೆ. ಇನ್ನೊಂದು 2-3 ಡೇಸ್ ಅಲ್ಲಿ ಸ್ಪ್ಯಾನಿಷ್ ಅಲ್ಲಿ ಕಂಪ್ಲೀಟ್ ಆದ್ರೆ ಸೌತ್ ಅಮೆರಿಕಾದಲ್ಲೂ ಈ ಸಲ ಫಸ್ಟ್ ಟೈಮ್ ಇಂಡಿಯನ್ ಫಿಲಿಂ ಸ್ಪ್ಯಾನಿಷ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಹೊರಟಿದೆ. ಇಲ್ಲಿ ಮೊದಲನೇ ಕಾರ್ಯಕ್ರಮ ಆಯ್ತು. ನೆಕ್ಸ್ಟ್ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು ಅದಕ್ಕೆ 27th ಇಂದ ಸ್ಟಾರ್ಟ್ ಮಾಡ್ತಾರೆ. 26th ತುಂಬಾ ಟೈಟ್ ಶೆಡ್ಯೂಲ್ ಇದೆ. ಯಾಕಂದ್ರೆ ರಿಷಬೇ ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಆಗೋದ್ರಿಂದ ರಿಷಬ್ ಬಿಟ್ಟು ಹೋಗ್ತಾ ಇಲ್ಲ. ರಿಷಬ್ ಹೋಗ್ಬೇಕಾಗೋದ್ರಿಂದ 27th ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಕೊಚ್ಚಿ, ಸೆಕೆಂಡ್ ಆಫ್ ಚೆನ್ನೈ, 28th ಹೈದರಾಬಾದ್, 29th and 30th ನಾರ್ತ್ ಇಂಡಿಯಾ, ಈ ತರ ಪ್ಲಾನ್ ಮಾಡಿದ್ದೀವಿ. ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಪ್ರಶ್ನೆ ಹ್ಯಾಂಡ್ ರೈಸ್ ಮಾಡಿದ್ರೆ ಒಂದು ಕನೆಕ್ಟ್ ಇರುತ್ತೆ ನೀವು ನೋಡಕ್ಕೆ. ರಿಷಬ್ ಸರ್, ರವಿ ಸರ್, ಕಾಂತಾರ ಎಲ್ಲರೂ ನೀವು ಹೇಳ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂತ ಸಿನಿಮಾ. ಟ್ರೈಲರ್ ಗೊತ್ತಾಗುತ್ತೆ. ಈ ಸಿನಿಮಾದ ಕಥೆ ನೋಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಯಾವ ಶತಮಾನದ ಕಥೆ ಹೇಳ್ತಾ ಇದ್ದೀರಾ? ಜೊತೆಗೆ ಈ ಸಿನಿಮಾದಲ್ಲಿ ನೀವು ಕಳರಿಪಟ್ನ ಮಾಡಿದ್ರ? ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ? ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವಾಗಲೇ ಹೇಳಿದ್ರಿ ಒಂದ್ ಮಾತು, ಈಗಾಗಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ, ನಾನು 5 ಸಲ ಹೋಗ್ಬಿಡ್ಬೇಕಾಗಿತ್ತು ಅಂತ. ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಐ ಥಿಂಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇಂದಾನೆ ಇದ್ದಿದ್ರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಡ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ. ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂತ ಕಥೆಗಳು, ನಾನು ಕೇಳಿದಂತ ಪಾಡ್ದನದಲ್ಲಿ ಬರುವಂತಹ ಸ್ಟೋರಿಗಳಾಗ್ಬೋದು, ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು, ಈ ತರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು, ಅನಿ, ಗುರು 3 ಜನರು ಅವರಿಬ್ಬರನ್ನ ನಾನು ಮಂಗಳೂರಿಗೆ ಹೋದೆ. ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು, ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ PhD ಮಾಡಿರುವಂತಹ ನಾವಲಿಸ್ಟ್ಗಳು, ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ, ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರ ಹತ್ರ ಬರ್ಬೇಕಾದ್ರೂ ಒಂದು ಮೈನ್ ಸ್ಟೋರಿ ಲೈನ್ ಇಟ್ಕೊಂಡೆ ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಈ ಪ್ಲಾಟ್, ಈ ಕಥೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಹೀಗೆ ಊರಲ್ಲಿ ನನಗೆ ಸುಮಾರಷ್ಟು ಜನ ವಾಯ್ಸ್ ಚಾನ್ಸಲರ್ಸ್ ಗಳಾಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಇವರೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣಿಗೆಯನ್ನ ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರುವಂತದ್ದು. ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ. ಇಟ್ ಇಸ್ ಒನ್ ಆಫ್ ದ ವರ್ಕೌಟ್. ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿ ಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು, ಕಳರಿಪಯಟ್ಟು ಅಂತ ಕರೀತಾರೆ ಅದನ್ನ. ವ್ಯಾಯಾಮದ ಒಂದು ಭಾಗ ಅದು. ಸೊ ಅದು ತುಂಬಾ ಏನ್ಷಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ, ಮತ್ತೆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತು ಅದು. ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ, ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ
ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ರೆ ನಾನು ಬೇರೆ ಯಾವುದೇ ರೀಸನ್ಗೆ ಅಥವಾ ಪರ್ಟಿಕ್ಯುಲರ್ ಯಾವುದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ. ಅದೇ ತರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮ್ಗೆ ಇವ್ರ ಜೊತೆಗೆ ಇನ್ನೂ 4-5 ಜನ ಮಾಸ್ಟರ್ಗಳಿದ್ರು. ಬಲ್ಗೇರಿಯಾದಿಂದ ಒಬ್ರು ಜೂಜಿ ಅಂತ ಒಬ್ರು ಮಾಸ್ಟರ್ ಬಂದು ವರ್ಕ್ ಮಾಡಿದ್ದಾರೆ, ಅಂಡ್ ಮ್ಯಾಥ್ಯೂ ಅಂತ ಮಾಡಿದ್ದಾರೆ, ರಾಮಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ, ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ಗಳನ್ನ ಮಾಡಿದ್ದಾರೆ, ಅರ್ಜುನ್ ಮಾಸ್ಟರ್ ಮೇಜರ್ ಎಲ್ಲ ಸೀಕ್ವೆನ್ಸ್ಗಳು ಮಾಡಿದೆ. ಎಲ್ಲ ಸೀಕ್ವೆನ್ಸ್ಗಳಿಗೂ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಆ ಸೀಕ್ವೆನ್ಸ್ಗಳು ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು. ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.